ಚಿತ್ರದ ಅನುಕ್ರಮಣಿಕೆಯನ್ನ ಪೂರ್ಣಗೊಳಿಸುವುದು, ಸೀರೀಸ್ ಕಂಪ್ಲೀಷನ್ ಫಿಗರ್. ಇದು ಸೀರೀಸ್ ಫಿಗರ್ ಎಡಭಾಗದಲ್ಲಿ ಇರ್ತಕ್ಕಂಥದ್ದು, ಉತ್ತರ ಕೊಡ್ತಿದ್ದಾರೆ ಅನ್ಸುತ್ತೆ ಆಲ್ರೆಡಿ. ಪ್ರಾಬ್ಲಮ್ ಫಿಗರ್ ಅಂತ ಕರಿತೀವಿ, ಈ ಗೆರೆಯಿಂದ ಈಚೆ ಇರೋದನ್ನ ಆನ್ಸರ್ ಫಿಗರ್ ಅಂತ ಕರಿತೀವಿ. ಎಂಟೈರ್ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ 4 ಬಾಕ್ಸು ಪ್ರಾಬ್ಲಮ್ ಫಿಗರ್ ಅಲ್ಲಿ, ಇನ್ನ 4 ಬಾಕ್ಸು ಆನ್ಸರ್ ಫಿಗರ್ ಅಲ್ಲಿ ಇರ್ತಕ್ಕಂಥದ್ದು. 2 ಸ್ಟೆಪ್ ಮಾತ್ರ ಅದು ಸರಣಿ ಪೂರ್ಣಗೊಳಿಸುವ ಸೀರೀಸ್ ಕಂಪ್ಲೀಷನ್ ಪ್ಯಾಟರ್ನ್ ಫಿಗರ್, ಸೀರೀಸ್ ಕಂಪ್ಲೀಷನ್ ಮತ್ತೆ ಅನಾಲಜಿ ಫಿಗರ್, ಇವೆರಡು ಮಾತ್ರ 8 ಬಾಕ್ಸ್ಗಳನ್ನ ಹೊಂದಿರುತ್ತೆ. 8 ಬಾಕ್ಸ್ ಹೊಂದಿರುತ್ತೆ. ಈ ಚಿತ್ರ ಸರಣಿ ಪೂರ್ಣಗೊಳಿಸುವ ಚಿತ್ರ ಮೊದಲನೇ ಚಿತ್ರಕ್ಕೂ 2ನೇ ಚಿತ್ರಕ್ಕೂ 3ನೇ ಚಿತ್ರಕ್ಕೂ ಎಲ್ಲೂ ಗ್ಯಾಪ್ ಇರೋದಿಲ್ಲ, ಕಂಟಿನ್ಯೂಟಿ ಇರುತ್ತೆ. ಸೊ ನೆಕ್ಸ್ಟ್ ನಮಗೆ ಕಂಟಿನ್ಯೂಯಸ್ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಕಂಟಿನ್ಯೂಯಸ್ ಆನ್ಸರ್ ಯಾವುದು ಅನ್ನೋದನ್ನ ಪ್ರಶ್ನೆ ಸಂಖ್ಯೆ 9 ಉತ್ತರ ಏನಾಗ್ತಾ ಇದೆ. ಎಕ್ಸಾಕ್ಟ್ಲಿ ನಿಮ್ಮ ಉತ್ತರ ಸಿ ಸರಿಯಾಗಿದೆ. ನೋಡಿ, ಇಲ್ಲಿ 2 ಆರೋ ಮಾರ್ಕುಗಳು ಡೈರೆಕ್ಷನ್ ಹೋಗ್ತಾ ಇದೆ, ಮತ್ತೆ ಆಪೋಸಿಟ್ ಸೇಮ್ ಫಿಗರ್ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ, ಮತ್ತೆ ಸೇಮ್ ಫಿಗರ್ ಮತ್ತೆ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ, ಮತ್ತು ಸೇಮ್ ಫಿಗರ್ ಸೇಮ್ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಬರಬೇಕು. 2 ಆರೋ ಮಾರ್ಕ್ ಕೆಳಭಾಗದಲ್ಲಿ ಬರಬೇಕು. ಇಲ್ಲಿ ಆಪ್ಷನ್ ಎ ನಲ್ಲಿ ಒಂದೇ ಒಂದು ಆರೋ ಮಾರ್ಕ್ ಇದೆ, ಮೇಲಿಂದ ನೋಡ್ತಾ ಇಲ್ಲ. ಇಲ್ಲೂ ಕೂಡ ಒಂದೇ ಆರೋ ಮಾರ್ಕ್ ಇದೆ, ಇಲ್ಲಿ ಆರೋ ಮಾರ್ಕ್ ಮೇಲ್ಗಡೆ ಇದೆ. ಹಾಗಾಗಿ ಇದೆಲ್ಲ ಆಪ್ಷನ್ ಸಿ ನಲ್ಲಿ ಸರಿಯಾಗಿ 2 ಆರೋ ಮಾರ್ಕ್ಗಳು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದೆ. ಹಾಗಾಗಿ ಆಪ್ಷನ್ C1 ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿರೋ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿರೋ ಹುಡುಗರಿಗೆ ಕನ್ನಡದಲ್ಲಿ ಹೇಳ್ತಿರೋದು ಮಾನಸಿಕ ಸಾಮರ್ಥ್ಯ ಅರ್ಥ ಆಗ್ತಾ ಇದೆ ಅಂತ ಬಯಸ್ತಾ, ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣವೇ ಶಕ್ತಿಯ ಮತ್ತೊಂದು ಹೆಮ್ಮೆಯ ಗರಿ ಬಹರ್ ಕ್ಲಾಸ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ 2026-27 ಪ್ರಾರಂಭ ಆಗ್ತಾ ಇದೆ. ಅತ್ಯುತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ವಸತಿಯೊಂದಿಗೆ ಶಿಕ್ಷಣವನ್ನ ನೀಡಲಿಕ್ಕೆ ಅಣಿಯಾಗ್ತಾ ಇದ್ದೀವಿ. ಇದರ ಮುಂದಿನ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಬರ್ತೀನಿ.